ಮತ್ತು ಇಲ್ಲೆಲ್ಲ ಒಂದೊಂದು ಟೀ ಹಾಕಿ ಆ ಕಡೆ ಕನೆಕ್ಷನ್ನ ಅಲ್ಲಿ ಬಿಟ್ಕೊಳ್ತೇವೆ. ಇದು ಒಂದು ಮಧ್ಯದಲ್ಲಿ ಒಂದು ರೋಡು. ಈಗ ಇದನ್ನು ಪೈಪ್ ಹಾಕಿದ್ರೆ ನಾವಿನ್ನು ಈಗ ಇಲ್ಲಿ ಮುಚ್ಚಿದ್ದೇವೆ. ಆ ಕಡೆ ಸೈಡ್ನಲ್ಲಿ ಪೈಪು ಮೇಲೆ ಬರುತ್ತೆ. ಹಾಗೆ ಇದೆಲ್ಲ ಭೂಮಿ ಇಲ್ಲಿ ರೆಡಿ ಆಗ್ತಾಯಿದೆ. ಈಗ ಮೊದಲು ಏನು ಮಾಡಬೇಕು, ನಾವು ಬುದ್ಧಿಯಲ್ಲಿ ನಿಧಾನವಾಗಿ ಸೂಕ್ಷ್ಮವಾಗಿ ಮಣ್ಣನ್ನು ಹಾಕ್ಕೋಬೇಕು. ಮಣ್ಣನ್ನು ಹಾಕ್ಕೊಂಡು ಆಮೇಲೆ ನಾವು ಜಾಸ್ತಿ ಎಳಿಬೋದು. ಪೈಪು ಯಾವುದಾದ್ರೂ ಒಂದು ಪೈಪ್ನ ಇಟ್ಟಾಗ ಮೊದಲು ನೀವು ಸ್ವಲ್ಪ ಪುಡಿ ಮಣ್ಣು ಅಥವಾ ಮರಳು ಇಂಥದ್ದನ್ನ ನೀವು ಇಲ್ಲಿ ಹಾಕ್ಕೋಬೇಕು. ಹಾಕ್ಕೊಂಡಾಗ ನಿಮಗೆ ಅದು ಚೆನ್ನಾಗಿ ಸೆಟ್ ಆಗ್ತದೆ. ಇಲ್ಲದೆ ನೀವು ಒಂದೇ ಸಲ JCB ಇದರಲ್ಲಿ ತಳ್ಳೋಕೆ ಹೋದರೆ ಪೈಪ್ ನೋಡಿ, ಇದು ಇವಾಗ ನಮ್ದು ಆ ಕಡೆ ಸೈಡ್ನಿಂದ ನಾವು ಫಿಲ್ಟ್ರು ಹಾಕ್ಕೊಂಡಿದ್ದೀವಿ. ಆ ಪೈಪ್ ಬಂದು ಇಲ್ಲಿ ಜಾಯಿಂಟ್ ಆಗೋಕ್ಕಿಂತ ಇಲ್ಲಿ ಜಾಗ ಬಿಟ್ಕೊಂಡಿದ್ದೀವಿ. ಇದು ಇಲ್ಲೊಂದು ಕನೆಕ್ಷನ್ ತಗೊಂಡಿದ್ದೀವಿ. ಇಲ್ಲಿ ಈ ಕಡೆ ಸೈಡ್ನಲ್ಲಿ ನೀರು ಬರಲಿಕ್ಕೆ ಇದು ಒಂದು ದಾರಿ ಆಗ್ತದೆ. ರೆಡಿ ಯಾವಾಗ ಬೇಕಾದ್ರೂ ಮಾಡ್ಬೋದು. ಈ ಭಾಗದಲ್ಲಿ ಎಲ್ಲ ಈಗ ಪೈಪ್ ಹಾಕಿ ಸ್ವಲ್ಪ ಅರ್ಧ ಮಾಡಿ ಮುಚ್ಚಿದ್ದೇವೆ. ಇವಾಗ ಜಾಸ್ತಿ ಮಣ್ಣನ್ನು ಇಲ್ಲಿ ನಾವು ತಗೊಂಡಿದ್ದೀವಿ. ಇದು ನಮ್ಮ ಕಡೆಗೆ ಹೋಗ್ತದೆ. ಇಲ್ಲಿ ಆಟಾಫಾರ್ಮ್ದು ಫಿಲ್ಟರ್ನ ಇಲ್ಲಿ ಫಿಟ್ ಮಾಡ್ಕೊಂಡಿದ್ದೇವೆ. ಇಲ್ಲಿ ನಮ್ಮ ಬೋರ್ ನೀರು ಹೋಗಲಿಕ್ಕೆ ಬಂದಿರೋಂಥ ಈ ಪೈಪ್ ಲೈನ್ನ ಹೀಗೆ ನಾವು ಇಲ್ಲಿ ಹಾಕ್ಕೊಂಡಿದ್ದೀವಿ. ಇದು ಪೈಪ್ ಲೈನ್ ಹೀಗೆ ಹೋಗುತ್ತೆ. ಹೀಗೆ ಹೋಗಿ ಪೈಪ್ ಲೈನಲ್ಲಿ ಬಂದು ಇಲ್ಲಿ ಫಿಲ್ಟ್ರ್ ಹಾಕ್ಕೊಂಡಿದ್ದೀವಿ. ಇವಾಗ ಇಲ್ಲಿಗೆ ಒಂದು 10 HP ಒಂದು ಮೋಟ್ರನ್ನ ಹಾಕ್ಕೊಳ್ತೀವಿ. ತೇಲೋ ಬೋಟ್ ಮಿಷಿನ್ ಹಾಕ್ಬಿಟ್ಟು ತೇಲೋದು ಮಾಡಿ ಅದನ್ನ ಇಲ್ಲಿ ಈ ಕಡೆ ಕನೆಕ್ಷನ್ ತಗೊಂಡು ಇಲ್ಲಿ ಫಿಲ್ಟ್ರು ಇಲ್ಲಿ ಈ ಕಡೆ ಇಟ್ಟಿದ್ದೀವಿ. ಇದು ಹೋಗುತ್ತೆ. ಇದಾದಮೇಲೆ ಇಲ್ಲಿ ನಾವು ಇದಕ್ಕೆ ಸ್ವಲ್ಪ ಒಂದು ಫಿಲ್ಟ್ರ್ ಥರ ಹಾಕ್ಕೊಂಡ್ರೆ ನಾವಿಲ್ಲಿ ಇದನ್ನ ಬಿಸಿಲಿನಿಂದ ರಕ್ಷಣೆ ಮಾಡ್ಕೊಂಡಾಗುತ್ತೆ. ಈಗ ಇದೊಂದು ಶೀಟ್ ಒಂದು ಕವರ್ ಮಾಡಿಕೊಂಡ್ರೆ ಕವರ್ ಆಗುತ್ತೆ. ಮತ್ತು ಇಲ್ಲಿ ನಾವು ಜೀವಾಮೃತ ಗೋಕುಪ್ಪಾಮೃತ ಟ್ಯಾಂಕ್ನೆಲ್ಲ ಇಲ್ಲಿ ಇಟ್ಕೊಳ್ಬೋದು. ಇಲ್ಲಿ ಇಟ್ಕೊಂಡು ಇಲ್ಲಿ ಆರಾಮಾಗಿ ಇಂಚೂರಿಲಿ ಈ ಕಡೆಯೂ ಕೊಡ್ಬೋದು. ಹೀಗೆ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಈಗ ಇಲ್ಲಿಂದ ಇದು ಪೈಪ್ ಬರುತ್ತೆ. ಇದನ್ನೆಲ್ಲ ಇನ್ನು ಕ್ಲೀನಾಗಿ ಕೂರಿಸಿ ನಾವು ಇಲ್ಲಿ ಹೋಗಬೇಕು. ಇಲ್ಲಿಗೆ ಫಿನಾಕ್ಸ್ ಪೈಪದು 6 ಗೇಜನ್ನು ಬಳಸಿದ್ದೇವೆ. ಇಲ್ಲಿಗೆಲ್ಲ 6 ಗೇಜ್, ಇದಕ್ಕೆಲ್ಲ 6 ಗೇಜು. ಅಲ್ಲಿಂದ ಮುಂದಕ್ಕೆ ಹೋದ್ಮೇಲೆ ಅದೆಲ್ಲ 4 ಗೇಜ್ ಆದರೆ ನಡೆಯುತ್ತೆ. ಇದೆಲ್ಲ ಈಗ ನೆನ್ನೆ ನೀರು ಬಿಟ್ಟು ಮಾಡಿದ್ದೇವೆ. ಸ್ವಲ್ಪ ಉಂಟ ಮೇಲೆ ನಮಗೆ ಟ್ರೆಂಚನ್ನು ತೆಗೆದು ಈ ಕಡೆ ಸೈಡಲ್ಲಿ ಕನೆಕ್ಷನ್ ಮಾಡ್ಕೋಬೋದು. ಹೀಗೆ ಇದು ಕೆಲಸ ನಡೀತಾ ಇದೆ. ಇಲ್ಲಿ ವಾತಾವರಣ ತುಂಬ ಚೆನ್ನಾಗಿದೆ. ಇನ್ನು ಪ್ಲಾಂಟೇಷನ್ ಒಂದು ಸ್ಟಾರ್ಟ್ ಆಗಬೇಕು. ಈಗ ಕಾರಣಾಂತರದಿಂದ ಇನ್ನು ಒಂದು 4-5 ದಿನ ಬೇರೆ ಕೆಲಸಗಳು ಪೈಪ್ ಲೈನ್ ಎಲ್ಲ ಇದನ್ನು ಮುಗಿದ ಮೇಲೆ ನಾವಿಲ್ಲಿ ಪ್ಲಾಂಟೇಷನ್ ಸ್ಟಾರ್ಟ್ ಮಾಡ್ತೀವಿ. ಇಲ್ಲಿ ನೋಡಿ ಉಗನಿ ಹಬ್ಬು ಯಥೇಚ್ಛ ಉಗನಿ ಹಬ್ಬಕ್ಕೆ ಬಂದರೆ ಎಲ್ಲರಿಗೂ ಕಟ್ ಮಾಡಿ ಹೋಗಿಗೆ ಮಳೆ ಹಾಕೊಳ್ಬೋದು. ನೀವು ಕೂಡ ಅಷ್ಟೇ ಕೃಷಿಯಲ್ಲಿ ಯಾವುದೇ ಒಂದು ಪದಾರ್ಥ ನಿಮ್ಮ ಮನೆಯಲ್ಲಿ ಎಲ್ಲೋ ಒಂದು ಕಡೆ ಕೊಡ್ತೋಗಿರ್ತದೆ. ಅದನ್ನೆಲ್ಲ ನೀವು ಆಮೇಲೆ ಮಣ್ಣು ಇದೆರಡು ಸರಿ ಹೋಗ್ಬಿಟ್ರೆ ಅಲ್ಲಿ ಒಳ್ಳೆಯ ಫಲಪ್ರದವಾದ ಒಂದು ಬೆಳೆ
ಬೆಳೆಯನ್ನು ಸಂಪತ್ತನ್ನು ತೆಗಿಬೋದು. ಈಗ ಮನೇಲಿ ಮಾತೆಯರು ಬೆಳಿಗ್ಗೆ ಬೇಗ ಎದ್ದು ಅಡುಗೆಲ್ಲ ಮಾಡಿ ಊಟ ಮಾಡಿ ರೆಡಿ ಮಾಡಿದ್ರೆ ತಾನೇ ನೀವು ನಿಮ್ಮ ಕೆಲಸಕ್ಕೆ ಹೋಗೋಕ್ಕಾಗೋದು. ಹಾಗೆ ಮಣ್ಣನ್ನು ನಾವು ಮಾಡ್ಕೊಳ್ಳೋದು ತುಂಬ ಇದೆ. ಹಾಗೆ ನೀವು ಈಗೆಲ್ಲ ನಿಮ್ಗೊಂದು ಒಳ್ಳೆ ಅವಕಾಶ, ಇಸ್ರೇಲ್ ಇರಾನು ನಿಮಗೆ ಯುದ್ಧ, ಅಮೇರಿಕಾ ಇದೆಲ್ಲ ನಿಮಗೆಲ್ಲ ಒಂದೊಂದು ಪಾಠವನ್ನು ಕಲಿಸ್ತಾ ಇದೆ. ತುಂಬ ಜನರಿಗೆ ಇನ್ನೂ ನಮ್ಮ ದೇಶದಲ್ಲಿ ಉಗೆ ಅನ್ನೋರು ತುಂಬ ಜನ ಇದ್ದಾರೆ. ತುಂಬ ಜನ ಹೇಳ್ತಾರೆ, ಓ ಪೆಟ್ರೋಲ್ ಡೀಸೆಲ್ದು ಸುಂಕ ಕಡಿಮೆ ಆಗ್ಬಿಡ್ತು ಅಂತ. ಪೆಟ್ರೋಲ್ ಬಂಕಲ್ಲಿ ಅದೇ ರೇಟ್ ಇದೆ. ಯಾರೇ ತಿಳ್ಕೊಳ್ಳಿ, ನೀವು ಏನೇ ಬೇಜಾರು ಮಾಡ್ಕೊಂಡ್ರು ಪರವಾಗಿಲ್ಲ ನನ್ನ ಮೇಲೆ. ಆಗಾಗ ಕೆಲವರಿಗೆಲ್ಲ ಭಾಳ ಬೇಜಾರಿರ್ತದೆ, ಇವೆಲ್ಲ ಏನಪ್ಪ ಎಲ್ಲವನ್ನು ಟೀಕಿಸ್ತಾರೆ ಅಂತ. ಟೀಕೆ ಅಲ್ಲ ಅದು, ನಿಮಗೆ ಸತ್ಯವನ್ನು ಎಳೆಯಾಗಿ ಬಿಡಿಸಿ ಹೇಳೋದಷ್ಟೇ. ಈಗ ಪತ್ರಿಕೆಯಲ್ಲಿ ಟಿ ವಿಲೆಲ್ಲ ಪೆಟ್ರೋಲ್ ಡೀಸೆಲ್ ಮೇಲೆ ಸುಂಕ 8 ರೂಪಾಯಿ 10 ರೂಪಾಯಿ ಕಡಿತಾ. ಯಾರಿಗೆ ಕಡಿತಾ? ಕಂಪ್ನಿಯವರಿಗೆ. ನೀವು ಒಂದು ತಿಳ್ಕೊಳ್ಳಿ, ನಮ್ಮ ದೇಶದಲ್ಲಿ ಯಾರೇ ಆಡಳಿತ ಪಕ್ಷಕ್ಕೆ ಬರಲಿ, ಯಾರೇ ರೂಲಿಂಗ್ ಮಾಡಲಿ, ಅವರೆಲ್ಲರೂ ಕಂಪ್ನಿಯ ಗುಲಾಮರು. ಕಂಪ್ನಿಗೆ ಅನುಕೂಲ ಮಾಡ್ತಾರೆ ವಿನಃ ಅವ್ರು ನಿಮ್ಗಳಿಗೆ ಅನುಕೂಲ ಮಾಡಲ್ಲ. ಈಗ ಒಂದು ಪತ್ರಿಕೆಯಲ್ಲಿ, ಒಂದು ಟಿ ವಿಯಲ್ಲಿ ಒಂದು ಜಾಹೀರಾತು ಬರಲಿ, ಆ ಜಾಹೀರಾತು ಬಂದರೆ ಆ ವಸ್ತುವನ್ನು ತಯಾರು ಮಾಡಿದ ಕಂಪ್ನಿಗೆ ಅನುಕೂಲವಾಗಿ ಜನ ಮಾತಾಡ್ತಾರೆ ವಿನಃ ಜನರ ಅನುಕೂಲಕ್ಕಾಗಿ ಅವ್ರು ಮಾತಾಡಲ್ಲ. ಜನರಿಗೆ ಅದರಿಂದ ಅನುಕೂಲ ಆಗಲಿ ಆಗದಿರಲಿ ಅದಿಲ್ಲ ಅವ್ರಿಗೆ ವಿಚಾರ. ಅವ್ರಿಗೇನಂದರೆ ಕಂಪ್ನಿಗೆ ಲಾಭ ಆಗಬೇಕಷ್ಟೇ. ಈಗ ಯಾವುದೋ ಒಂದು ಕೂಲ್ ಡ್ರಿಂಕ್ಸು, ಅದನ್ನ ಕುಡಿಬೇಕು, ಯಾಕೆ ಪ್ರಚಾರ ಫೇಮಸ್ ಆದ ವ್ಯಕ್ತಿನ ಅಥವಾ ನಿಮ್ಮ ಯಾವ್ಯಾವುದೋ ಸ್ಪರ್ಧೆಗಳಲ್ಲಿ ಗೆದ್ದಿರೋರನ್ನ ಇಂಥವ್ರನ್ನ ಇಟ್ಬಿಟ್ಟು ಅವ್ರ ಕೈಯಲ್ಲಿ ಒಂದು ಮಾತು ಹೇಳಿಸ್ಬಿಟ್ರೆ ಜನ ಏನು ಮಾಡ್ತಾರೆ ನೋಡಿ. ಇದು ಪೈಪ್, ಈ ಪೈಪ್ ಏನಾಗುತ್ತೆ, ಇಲ್ಲಿ ಬಂದಿರೋ ಪೈಪ್ ಈಗ ನೆಕ್ಸ್ಟು ಇಲ್ಲಿಗೆ ಲಿಂಕ್ ಮಾಡ್ತೀವಿ. ಅಲ್ಲಿಂದ ಬಂದಿದ್ದು ಪೈಪು ಇಲ್ಲಿಗೆ ಜಾಯಿಂಟ್ ಆಗುತ್ತೆ, ಈ ಕಡೆಗೆ ಒಂದು ಹೋಗುತ್ತೆ ಮತ್ತು ಈ ಕಡೆ ಸೈಡ್ ಒಂದು ಹೋಗುತ್ತೆ. ಹೀಗೆ ಇದು ಕೆಲಸ ನಡೀತಾ ಇದೆ. ಕಂಪ್ನಿಯವ್ರು ಏನು ಮಾಡ್ತಾರೆ, ಆಮೇಲೆ ಅವರು ಸಿಹಿ ತಿಂಡಿಗಳನ್ನು ಮಾರಾಟ ಆಗೋಕ್ಕಾಗಲಿ, ಒಂದು ಕೂಲ್ ಡ್ರಿಂಕ್ಸ್ ಆಗಲಿ, ಯಾವುದೇ ಒಂದು ವಸ್ತು ಮಾರಾಟ ಆಗಬೇಕಾದ್ರೆ ಅವ್ರು ಏನು ಮಾಡ್ತಾರೆ, ಯಾವುದೋ ಒಂದು ಸೆಲೆಬ್ರಿಟಿ ಕೈಲಿ ಒಂದು ಅಡ್ವರ್ಟೈಸ್ಮೆಂಟ್ ಮಾಡಿಸ್ತಾರೆ. ಅದು ಯಾವುದೋ ಒಬ್ಬ ಕ್ರಿಕೆಟ್ ಪ್ಲೇಯರ್ಗೆ ಹಾರ್ಟ್ ಅಟ್ಯಾಕ್ ಆಗೋಯ್ತು ಅಂದಮೇಲೆ ಅಂದಿದ ತಕ್ಷಣವೇ ನಿಮ್ಮ ಆಯಿಲ್ ಅವರು ಇದನ್ನು ಅಡ್ವರ್ಟೈಸ್ಮೆಂಟು ಅವನ ಹೆಸರಿಂದ ತೆಗೆದುಹಾಕಿದ್ರು. ಆಮೇಲೆ ಯಾರೋ ಒಂದು ದೇಶದಲ್ಲಿ ನೀತಿ ನಿಯಮದ ಬಗ್ಗೆ ಏನೋ ಒಬ್ಬ ಚಿತ್ರನಟ ಮಾತಾಡ್ತಾನೆ ಅಂತ ಹೇಳಿದ್ರೆ ಅವನು ಕೊಟ್ಟಿರೋಂಥ ಜಾಹೀರಾತನ್ನ ನಿಲ್ಲಿಸ್ತಾರೆ. ಅಂದರೆ ಕಂಪ್ನಿಯವರು ಸರ್ಕಾರದ ಜೊತೆಯಲ್ಲಿ ಹೆಂಗಿರ್ತಾರೆ ಅಂತ ಹೇಳಿದ್ರೆ, ಸರ್ಕಾರಕ್ಕೆ ಯಾರು ಉಗೆ ಅಂತಾರೆ ಅವ್ರ ಕೈಲಿ ಜಾಹೀರಾತು ಕೊಡಿಸ್ತಾರೆ. ಈಗ ನೋಡಿರ್ಬೋದು, ನಮ್ಮ ಕರ್ನಾಟಕದಲ್ಲಿ ಒಂದು 2-3 ಜನ ಅಣ್ಣ ತಮ್ಮದಿರೋ ಚಿತ್ರನಟರು ಇದ್ದಾರೆ. ಒಬ್ಬ ಅಣ್ಣ ಹೇಳ್ತಾನೆ ಚಿನ್ನವನ್ನು ಹಡ ಮಾಡುಗು ಅಂತ, ಇನ್ನೊಬ್ಬ ಹೇಳ್ತಾನೆ ಚಿನ್ನವನ್ನು ಕೊಂಡ್ಕೊ ಅಂತ ಹೇಳ್ತಾನೆ. ಇನ್ನು ಒಟ್ಟಿನಲ್ಲಿ ಏನಾಗ್ತದೆ, ಒಬ್ಬ ಮಾರ್ಬಿಡು ಅಂತಾನೆ. 3 ಜನ ಅಣ್ಣ ತಮ್ಮದಿರೇ ಜಾಹೀರಾತು ಕೊಡ್ತಾರೆ. ಒಬ್ಬ ಚಿನ್ನನ ತಗೋ ಅಂತಾನೆ, ಒಬ್ಬ ಹಡ ಇಡು ಅಂತಾನೆ, ಇನ್ನೊಬ್ಬ ಮಾರಾಕು ಅಂತಾನೆ. ಇದು ಎಲ್ಲ ಯೋಜನೆ ಮಾಡಿಕೊಂಡು ಕಂಪ್ನಿಯವ್ರ ಲಾಭಕ್ಕೆ ಆಗ್ತದೆ. ಅದರಿಂದ ನೀವು ಯಾವುದೇ ಸಂದರ್ಭದಲ್ಲೂ ಎರಡನೇ ವಿಚಾರದಲ್ಲೂ ನಾನು ಮಂದಕ್ಕೆ ಮಾಡಿ ಹೇಳೋದು, ಯಾವುದೇ ಸರ್ಕಾರ ಬರಲಿ ಏನೇ ಬರಲಿ ಅವರು ಜನರ ಪರ ಅಂತ ಧ್ವನಿ ಹೇಳೋದಷ್ಟೇ. ಅವ್ರು ಮಾತಾಡೋದೆಲ್ಲ ಜನರ ಪರ ಅಂತ. ಈಗ ಹೇಳ್ತಾರೆ, ಓ ಯುವಕರೆಲ್ಲ ಚುನಾವಣೆಯಲ್ಲಿ ಗೆಲ್ಲಬೇಕು, ಯುವಕರು ಮುಂದೆ ಬರಬೇಕು ಅಂತೆಲ್ಲ ಹೇಳ್ತಾರೆ. ಯಾವ ಯುವಕರು? ಇವ್ರ ಮನೆಯಲ್ಲಿರುವಂಥ ಯುವಕರು, ಶಿಕ್ಷಕಾಗಿದ್ದಂಥ ಕಾರ್ಯಕರ್ತರು, ಆಮೇಲೆ ಒಳ್ಳೆಯ ಮನಸ್ಥಿತಿಯವರು, ಮಕ್ಕಳು, ಇವರ ಮನೆಯಲ್ಲಿ ಹುಟ್ಟಿ ಮಕ್ಕಳೇ ಚಿಕ್ಕ ಮಕ್ಕಳು, ಎಲ್ಲ ಪಕ್ಷದವ್ರದ್ದು ಒಂದೇನೆ. ಕೆಲವರೆಲ್ಲ ಹೇಳ್ತಾರೆ, ಓ ನಿಮ್ಮದು ವಂಶ ಪಾರಂಪರೆ ರಾಜಕೀಯ ಅಂತ ಹೇಳ್ತಾರೆ. ಎಲ್ಲ ಪಕ್ಷದಲ್ಲಿರೋದು ವಂಶ ಪಾರಂಪರೆನೇ. ಯಾಕೆಂತಂದರೆ ಇದು ಕರ್ನಾಟಕ ಅನ್ನೋದು ಭಾರತ ದೇಶದ ಟ್ರಸ್ಟ್ ಇದ್ದಂಗೆ. ಅವರ ಟ್ರಸ್ಟು ಅವರಿಗೆ ಉಯ್ಲು ಬರ್ಕೊಟ್ಬಿಟ್ಟಿದ್ದಾರೆ. ಅವರು ಅದನ್ನು ವಂಶ ಪಾರಂಪರೆಯಾಗಿ ಅವ್ರ ಮಕ್ಕಳು ಮೊಮ್ಮಕ್ಕಳು ಹೀಗೇನೆ ನಡ್ಕೊಂಡು ಹೋಗೋದು. ಕಾರ್ಯಕರ್ತರು ಪಾಪ ಗೊತ್ತಿಲ್ಲ, ಏನೋ ಒಂದು ಸಣ್ಣ ಪುಟ್ಟ ಆಸೆಗೆ ಅಲ್ಲೆಲ್ಲೋ ಅದೇನೋ ಕೊಡ್ತಾರೆ ಇದೇನೋ ಕೊಡ್ತಾರೆ ಅಂತ ಅವರಲ್ಲ. ನೋಡಿ, ಇದೊಂದು ಪೈಪ್ ಲೈನ್. ಈಗ ಒಂದು ಪೈಪ್ ಲೈನ್ ಬರ್ತದೆ ನಮಗೆ. ಇದೊಂದು ಮಧ್ಯದಲ್ಲಿ ಒಂದು ರೋಡ್ ಬರ್ತದೆ. ಇದೊಂದು ರೋಡು. ಈಗ ಇಲ್ಲಿ ಪೈಪ್ ಲೈನ್ ಹಾಕಿದ್ದೀವಿ. ಈ ಪೈಪ್ ಲೈನ್ ಮುಚ್ಚಿದ ಮೇಲೆ, ಯಾಕೆ ಪೈಪ್ ಲೈನ್ ಎಲ್ಲ ಹಾಕಬೇಕಾದ್ರೆ ನೀವೇನು ಮಾಡಬೇಕಂದ್ರೆ ರೋಡ್ನಲ್ಲಿ ಸ್ವಲ್ಪ ಆಳವಾಗಿ ಹಾಕ್ಕೊಳ್ಬೇಕು. ಆಮೇಲೆ ಅಲ್ಲ ಪೈಪ್ನ ಮುಚ್ಚಬೇಕಾದ್ರೆ ಏನು ಮಾಡಬೇಕಂದ್ರೆ ಆದಷ್ಟು ಸ್ವಲ್ಪ ಪ್ಲಾಸ್ಟಿಕ್ ಕವರ್ಗಳೆಲ್ಲ ಹಾಕಿ ನಾವು ಮುಚ್ಚಬೇಕು. ಅವಾಗ ಏನಾಗ್ತಂದರೆ ಇದ್ರ ಮೇಲೆ ಭಾರ ಬಿದ್ದರೂ ಗಾಡಿಗಳು ಓಡಾಡುವಾಗ ಪೈಪಿನ ಮೇಲೆ ಪ್ರೆಷರ್ ಆಗಬಾರ್ದು ಅಂದ್ಬಿಟ್ಟು ಇಲ್ಲಿ ನಾವು ಸ್ವಲ್ಪ ಪ್ಲಾಸ್ಟಿಕ್. ಇದು ಒಂದು ರಸ್ತೆ. ಈಗ ಇದನ್ನು ಕ್ಲೋಸ್ ಮಾಡಿಕೊಳ್ತೇವೆ. ಆಮೇಲೆ ಇದೊಂದು ರೋಡು. ಈಗ ನಮಗೆ ಅಲ್ಲಿಂದ ನೆಟಫಾರ್ಮು ಅಲ್ಲಿ ಇಟ್ಟಿದ್ದೇವಲ್ವ, ಅಲ್ಲಿಂದ ಫಿಲ್ಟ್ರಿಂದ ನೇರವಾಗಿ ರೋಡು ಇಲ್ಲಿಗೆ ಹೋಗ್ತದೆ. ಈ ರೋಡ್ ಹೋಗ್ತದೆ. ಹಾಗೆ ಎಲ್ಲೆಲ್ಲಿ ಪೈಪ್ಗಳು ಹೋಗಬೇಕು ನಾವು ಅಲ್ಲೆಲ್ಲ ಸ್ವಲ್ಪ ಜಾಗವನ್ನು ಸ್ವಲ್ಪ ಬದಲಾಯಿಸ್ಕೊಂಡು ಅದನ್ನು ನಾವು
ಮಾಡ್ತಾ ಇದ್ದಾರೆ. ಇದು ರಸ್ತೆ ಒಂದು 20 ಅಡಿ ಆರಾಮಾದ ಒಂದು ರಸ್ತೆ ಇಲ್ಲಿ ಬರ್ತದೆ. ಆ ರಸ್ತೆ ಬಂದ ಮೇಲೆ ಇಲ್ಲಿ ನಮಗೆ ತಿರುಗಾಡೋಕ್ಕೆ ದಾರಿ ಆಗುತ್ತೆ. ಮತ್ತು ಈ ಕಡೆ ಸೈಡ್ನಲ್ಲಿ ನಾವು ಇಲ್ಲಿ ಪ್ಲಾಂಟೇಶನ್ ಇಲ್ಲಿ ಮಾಡ್ಕೊಳ್ಬೋದು. ಹಾಗೆ ಅದು ಕರೆಂಟ್ ಕಂಬದವರೆಗೂ ನಮಗೆ ಒಂದು ರಸ್ತೆ ಇದು ಹಂತ ಹಂತವಾಗಿ ಕೆಲಸ ನಡೀತಾ ಇದೆ.